ಧರ್ಮಾಧಿಕಾರಿ. ಅವರು ಯಾರನ್ನೂ ಗುರುತು ಹಿಡಿತಿರ್ಲಿಲ್ಲ. ನನ್ನ ಹೆಸರು ಕೂಡ ಹೇಳಿರಲಿಲ್ಲ. ನನ್ನ ವಿಶ್ವ ಎಂಥ ಸ್ಥಿತಿನಲ್ಲಿದ್ರು ಅಂದ್ರೆ ಅವ್ರಿಗೆ ಹಳೇದು ಯಾವುದೂ ನೆನಪಿರ್ಲಿಲ್ಲ. ರಾಧಿಕಾ, ನಿನ್ನ ನಂಬಿಕೆಯಲ್ಲಿ ಎಷ್ಟು ಸತ್ಯ ಇದೆ. ಸತ್ತೇ ಹೋದ ಅನ್ಕೊಂಡು ವಿಶು ಬದುಕಿರೋವಾಗಲೇ ನಿನ್ನ ನಂಬಿಕೆ ಎಂಥದ್ದು ಅಂತ ನಂಗೆ ಗೊತ್ತಾಯ್ತು. ನಿನ್ಗೋಸ್ಕರ ಇಲ್ಲೆಲ್ಲ ಹುಡುಕ್ತಾ ಇರೋ ವಿಶುನ ನೋಡಿದ್ರೆ ನಿನ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಆ ನಿನ್ನ ಖುಷಿನ ನೋಡು ಅದೃಷ್ಟ ನಂದು. ಇಷ್ಟು ದಿನ ಆದಮೇಲೆ ನಿನಗೆ ನಿನ್ನ ಪ್ರೀತಿ ಸಿಗ್ತಾ ಇದೆ. ನಿನ್ನ ದೇವ್ರಂತ ವಿಶುನ ನೀನು ನೋಡ್ತೀಯ, ಅವನ ಜೊತೆ ಬದುಕ್ತೀಯ. ಜಾನಕಿ ಬಯಸಿದ ಪ್ರೀತಿ ಅವಳಿಗೆ ಸಿಗ್ಲಿಲ್ಲ ನಿಜ. ಆದರೆ ಇರೋ ವಿಚಾರ ಎಲ್ಲ ಹೇಳಿದ್ರೆ ಖಂಡಿತ ಅವಳು ನನ್ನ ಮಾತನ್ನು ಒಪ್ಕೋತಾಳೆ. ಜಾನಕಿ ಕೆಟ್ಟವಳಲ್ಲ. ವಿಶುನೇ ಕೃಷ್ಣ ಅಂತ ಗೊತ್ತಾದ ಕೂಡಲೇ ಅವಳು ಏನಾಗ್ತಾಳೆ ಅನ್ನೋದಕ್ಕಿಂತ ರಾಧಿಕಾ ಗಂಡ ವಿಶುನೇ ನಾನು ಇಷ್ಟಪಡ್ತಾ ಇದ್ದೀನಿ ಅನ್ನೋದು ಗೊತ್ತಾದರೆ ಅವಳಿಗಾಗೋ ಸಂಕಟನ ನೆನೆಸ್ಕೊಂಡ್ರೆ ನನಗೆ ಬೇಜಾರಾಗುತ್ತೆ, ಕಣ್ಣು ತುಂಬ ಬರುತ್ತೆ. ಛೇ, ಇಲ್ಲ ರಾಧಿಕಾ, ನಿನ್ನ ವಿಶ್ವನ ನಿನ್ನ ಮುಂದೆ ತಂದು ನಿಲ್ಲಿಸ್ತೀನಿ. ನನ್ನ ತಂಗಿ ತನ್ನ ಪ್ರೀತಿನ ಕಣ್ತುಂಬ್ಕೊಳ್ಳೋದನ್ನ ನಾನು ನೋಡಲೇಬೇಕು. ನಾನು ಬರ್ತಾ ಇದ್ದೀನಿ ರಾಧಿಕಾ. ನಾಳೆ ನಿನ್ನ ಮುಂದೆ ಬಂದು ನಿನ್ನ ವಿಶು ತನ್ನ ಮನೇಲಿರೋ ವಿಚಾರನ ನಾನು ಹೇಳ್ತೀನಿ. ನಿನ್ನನ್ನು ಧರ್ಮಾಧಿಕಾರಿಗಳ ಮನೆಗೆ ಇಡೀ ದೇಸಾಯಿ ಕುಟುಂಬ ಕಳಿಸ್ಕೊಡುತ್ತೆ. ಶಾಸ್ತ್ರಿಗಳು, ಅಜ್ಜಿ ಎಲ್ಲರೂ ನಿನ್ನ ನೋಡಿ ಖುಷಿ ಪಡೋದನ್ನ ನಾನು ನೋಡಲೇಬೇಕು. ನೀನು 3 ಮನೆಗಳ ಬೆಳಕು ರಾಧಿಕಾ. ಇಷ್ಟು ಜನ ಇಷ್ಟಪಡ್ತಾರೋ ರಾಧಿಕಾ ಜೊತೆ ನಾನಿದ್ದೀನಿ ಅನ್ನೋದೇ ನನಗೆ ಹೆಮ್ಮೆ ಗೊತ್ತಾ? ಶೀಲಂ, ಕೇಳಿಸ್ತಿದ್ಯಾ ಶೀಲಂ? ಹಾ ರಾಧಿಕಾ, ಕೇಳಿಸ್ತಾ ಇದೆ. ಹೇಗಿದ್ಯಾ? ಹೇಗಿದೆ ಊರು? ಇದು ಊರಲ್ಲ ರಾಧಿಕಾ, ಸ್ವರ್ಗ ಅನ್ಕೋ. ಅಷ್ಟು ಚೆನ್ನಾಗಿದ್ಯಾ? ಕೇಳ್ತಾ ಇದೆಯಲ್ಲ ರಾಧಿಕಾ, ನಾನು ಮನೇಲಲ್ಲ ದೇವಸ್ಥಾನದಲ್ಲಿ ಇದ್ದೀನಿ ಅನ್ನೋ ಫೀಲ್ ಆಗ್ತಾ ಇದೆ ನನಗೆ. ಅಷ್ಟು ಚೆನ್ನಾಗಿದೆ ಆ ಊರು ಅಂದ್ರೆ ನಾನು ಬರ್ತಿದ್ನಪ್ಪ. ನಿನ್ನನ್ನ ನಾನು ಇಲ್ಲಿ ಕರ್ಕೊಂಡು ಬರ್ತೀನಿ. ಏನು, ನೀನ್ ಕರ್ಕೊಂಡು ಹೋಗ್ತೀಯಾ? ಯಾವಾಗ? ಹೌದು, ನಿನ್ನನ್ನ ಈ ಊರಿಗೆ ಕರ್ಕೊಂಡು ಬರಲೇಬೇಕು. ನಿನ್ಗೆ ಆಗೋ ಖುಷಿನ ನಾನು ನೋಡಲೇಬೇಕು. ಆ ಊರಿಗೆ ಬಂದ್ರೆ ನನಗೆ ಯಾಕೆ ಖುಷಿ ಆಗ್ಬೇಕು? ಏನ್ ಮಾತಾಡ್ತಿದ್ಯಾ ನೀನು? ಅದೆಲ್ಲ ಆಮೇಲೆ ಹೇಳ್ತೀನಿ. ಇವತ್ತು ನಿನ್ನ ಮಗನಿಗೆ 3 ಜನ ಊಟ ಮಾಡಿಸಿದ್ದಾರೆ ಗೊತ್ತಾ? ಏನು, 3 ಜನನಾ? ಹೌದು, ಮತ್ತೆ ಈ ಮನೆ ಶಾಸ್ತ್ರಿಗಳು, ಇಲ್ಲೊಂದು ಅಜ್ಜಿಗೆ ಮೊಮ್ಮಗನಂತ ಇರೋ ನಾನು, ಎಲ್ಲರೂ ಜೊತೆಲಿ ಸೇರಿ ಊಟ ಮಾಡಿಸಿದ್ವಿ. ಚೆನ್ನಾಗಿ ಊಟ ಮಾಡಿ ಮಲಗಿದ್ದಾನೆ. ಇನ್ನೇನು ಕೊರ್ಕೆ ಸೌಂಡ್ ಕೇಳಿಸುತ್ತೆ ನಿನಗೆ. ಆ ಮನೆಯವರು ನನ್ನ ಮಗನ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರ? ಅಷ್ಟು ಪ್ರೀತಿ ತೋರಿಸಿದ್ರ? ನಿನ್ನ ಮಗ ಈ ಮನೆಗೆ ಪ್ರೀತಿ ಕೊಟ್ಟಿದ್ದು ರಾಧಿಕಾ. ಈ ಮನೆಯಲ್ಲಿ ಈ ಪ್ರೀತಿಗೋಸ್ಕರ ಅದೆಷ್ಟು ದಿನದಿಂದ ಹಂಬಲ್ಸೋದರೋ ಗೊತ್ತಿಲ್ಲ. ಅದು ಇವತ್ತು ನಿನ್ನ ಮಗನಿಂದ ಸಿಕ್ಕಿದೆ. ನಿನ್ನ ಆರೈಕೆ, ನನ್ನ ಪ್ರೀತಿ ಜೊತೆಗೆ ಅವರ ಆಶೀರ್ವಾದ ಎಲ್ಲ ಇದೆ ನಿನ್ನ ಮಗು ಮೇಲೆ. ಇನ್ಮೇಲೆ ರಾಧಿಕಾ ಕಣ್ಣಲ್ಲಿ 1 ಹನಿ ಕಣ್ಣೀರು ನೋಡಲ್ಲ ನಾನು. ಒಂದು ವೇಳೆ ಕಣ್ಣೀರು ಕಾಣಿಸ್ಕೊಂಡ್ರು ಅದು ಸಂತೋಷದಿಂದ ಬರೋ ಕಣ್ಣೀರೇ ಹೊರತು ದುಃಖ ನೋವಿಂದ ಬರೋ ಕಣ್ಣೀರಲ್ಲ. ಶ್ರೀಲಂ, ಏನೇನೋ ಹೇಳಿ ನನಗೆ ಆಸೆ ಪಡೋ ಹಾಗೆ ಮಾಡ್ತಿದ್ಯಾ ನೀನು. ನೋ ರಾಧಿಕಾ, ನಾನು ಊರಿಗೆ ಬರ್ತಾ ಇದ್ದಾಗೆ ನಿನ್ನ ದುಃಖಕ್ಕೆ ಫುಲ್ ಸ್ಟಾಪ್ ಇಡ್ತೀನಿ. ನಾನು ಎಲ್ಲಿಗೆ ಕರ್ಕೊಂಡು ಹೋಗ್ತೀನೋ ಅಲ್ಲಿ ಬರೋದಕ್ಕೆ ನೀನು ರೆಡಿ ಆಗಿರೋ. ಯಾಕೆ ಏನೇನೋ ಮಾತಾಡ್ತಿದ್ಯಾ? ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ಯಾ? ಏನೋ ರಾಧಿಕಾ, ಹೀಗೆ ಮಾತಾಡ್ಬೇಕು ಅನಿಸ್ತು, ಅದಕ್ಕೆ ಮಾತಾಡ್ದೆ.
ನಿನ್ನ ಮಗನ ಕರ್ಕೊಂಡು ನಾಳೆ ಬರ್ತೀನಿ. ಆಮೇಲೆ ಮಾತಾಡೋಣ. ಸರಿ ಸರಿ, ನೀನು ಹುಷಾರು. ಅದಕ್ಕಿಂತ ಹೆಚ್ಚಾಗಿ ನನ್ನ ಮಗ ಕೃಷ್ಣನ್ನ ಹುಷಾರಾಗಿ ನೋಡ್ಕೊ. ನನ್ನ ಅಳಿಯನ್ ಜವಾಬ್ದಾರಿ ನಂದು ರಾಧಿಕಾ, ಡೋಂಟ್ ವರಿ. ಸರಿ ಸರಿ ಆಯ್ತಪ್ಪ. ರಾಧಿಕಾ, ವಿಶು, ಕೃಷ್ಣ, ಅಪ್ಪ, ನೆನ್ಸ್ಕೊಂಡ್ರೆ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಈ 3 ಜನರ ಭೇಟಿ ಹೇಗಿರ್ಬೋದು? ಮೊಮ್ಮಗನನ್ನ ನೋಡೋ ಶಾಸ್ತ್ರಿಗಳ ರಿಯಾಕ್ಷನ್ ಹೇಗಿರ್ಬೋದು? ಮೈ ಗಾಡ್.